ಮಲೆ ಮಹದೇಶ್ವರ ಶೆಟ್ಟಿ ಸರಗೂರೆಯ ಮೂಗಪ್ಪ ಅವರನ್ನು ಎಣ್ಣೆ ಮಜ್ಜನಕ್ಕೆ ಆಯ್ಕೆ ಮಾಡುವ ಪ್ರಸಂಗ. ಶ್ರವಣದೊರೆ ಭೂಲೋಕದಲ್ಲಿ ಬಂಕಾಪುರ ರಾಜ್ಯವನ್ನು ಆಳ್ತಿದ್ದನು. ಅವನಿಗೆ 7 ಅರಮನೆ, 7 ಮಡದಿಯರಿದ್ದರು. ಅವನು ಒಂದು ದಿನ ತಪಸ್ಸಿಗೆ ಕುಳಿತಿರುತ್ತಾನೆ. ಆಗ ಶಿವಪಾರ್ವತಿ ಪ್ರತ್ಯಕ್ಷವಾಗಿ ವರವನ್ನು ಕೇಳು ಅಂತ ಹೇಳ್ತಾರೆ. ಆಗ ಶ್ರವಣ, ದೇವತೆಯರೆಲ್ಲ ನನ್ನ ಅರಮನೆಯಲ್ಲಿ ಜೀತದಾಳಾಗಿ ದುಡಿಯಬೇಕು ಅಂತ ವರವನ್ನು ಕೇಳುತ್ತಾನೆ. ಆಗ ಶಿವ ಬೇರೆ ವರ ಕೇಳು ಅಂತ ಹೇಳ್ತಾನೆ. ಶ್ರವಣ, ಬೇರೆ ವರ ನನಗೆ ಬೇಡ, ನೀನು ಕೊಡುವುದಾದರೆ ಈ ವರ ಕೊಡು ಎಂದು ಹೇಳುತ್ತಾನೆ. ಆಗ ಶಿವ ವಿಧಿಯಿಲ್ಲದೆ ನಿನಗೆ ಕೇಡು ಕಾಲ ಬಂದಿದೆ ಎಂದು ವರ ಕೊಟ್ಟು ಶಿವಪಾರ್ವತಿ ಕೈಲಾಸಕ್ಕೆ ಹೋಗುತ್ತಾರೆ. ಒಂದು ದಿನ ಶ್ರವಣ ಕೈಲಾಸಕ್ಕೆ ಹೋಗಿ ದೇವತೆಗಳೆಲ್ಲ ಸೆರೆ ಹಿಡುವುದಕ್ಕೆ ಹೋಗುತ್ತಾನೆ. ಆಗ ಶಿವ ಕಲ್ಲಾಗುತ್ತಾನೆ. ವಿಷ್ಣು ಲಕ್ಷ್ಮಿಯನ್ನು ಕರೆದುಕೊಂಡು ವೈಕುಂಠವನ್ನು ಬಿಟ್ಟು ಹೋಗುತ್ತಾನೆ. ಆಗ ಪಾರ್ವತಿ ಸರಸ್ವತಿಯನ್ನು ಸೆರೆ ಹಿಡಿದು ಭೂಲೋಕದಲ್ಲಿ ದೇವತೆಗಳೆಲ್ಲ ಜೀತದಾಳದಾಗಿ ದುಡಿಯುವಂತೆ ಮಾಡುತ್ತಾನೆ. ಒಂದು ದಿನ ಪಾರ್ವತಿಯನ್ನು ನೋಡಿ ಶ್ರವಣ ಮೋಹಗೊಳ್ಳುತ್ತಾನೆ. ಪಾರ್ವತಿಯನ್ನು ಪೀಡಿಸುತ್ತಾನೆ. ಆಗ ಶಿವ ಬಂದು ಕಾಪಾಡಿ ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾರೆ. ದೇವತೆಗಳೆಲ್ಲ ಶಿವನ ಮೊರೆ ಹೋಗಿ ಶ್ರವಣನಿಂದ ಕಾಪಾಡಲು ಕೇಳಿಕೊಳ್ಳುತ್ತಾರೆ. ಆಗ ಶಿವ ದೇವತೆಗಳಿಗೆಲ್ಲ ಊಟ ಬಡಿಸಿ ಭೂಲೋಕಕ್ಕೆ ಹೋಗುತ್ತೇನೆಂದು ಹೇಳ್ತಾನೆ. ದೇವತೆಗಳೆಲ್ಲ ಊಟ ಬಡಿಸುವಾಗ ಒಬ್ಬ ಜಂಗಮ ಊಟಕ್ಕೆ ಉಪ್ಪು ಇಲ್ಲ ಎಂದು ಹೇಳುತ್ತಾನೆ. ಶಿವ ತನ್ನ ಬೆವರನ್ನು ಕೆಳಗೆ ಹಾಕಿದ. ಆಗ ಒಬ್ಬ ಉಪ್ಪಲಿಗ ಹುಟ್ಟುಕೊಳ್ಳುತ್ತಾನೆ. ಅವನೇ ಮೂಗಪ್ಪ. ಆಗ ಮೂಗಪ್ಪನಿಗೆ ಶಿವ ಉಪ್ಪು ತಯಾರಿ ಮಾಡಿಕೊಡಲು ಹೇಳುತ್ತಾನೆ. ಆಗ ಮೂಗಪ್ಪ ಉಪ್ಪು ತಯಾರು ಮಾಡಿ ಅಡುಗೆಯನ್ನು ಮಾಡಿಕೊಡುತ್ತಾನೆ. ದೇವತೆಗಳೆಲ್ಲ ಊಟ ಮಾಡುತ್ತಾರೆ. ಆಗ ಶಿವ ಭೂಲೋಕಕ್ಕೆ ಹೋಗುವಾಗ ಮೂಗಪ್ಪನನ್ನು ನೋಡಿ ಬೇಜಾರಾಗಿರುವುದನ್ನು ನೋಡುತ್ತಾರೆ. ಆಗ ಶಿವ ಮೂಗಪ್ಪನಿಗೆ ಭೂಲೋಕದಲ್ಲಿ ಅಂದರೆ ಕಲಿಯುಗದಲ್ಲಿ ಎಣ್ಣೆ ಮಜ್ಜನಕ್ಕೆ ತಮ್ಮ ಒಕ್ಕಲು ಮಾಡಿಕೊಳ್ಳುತ್ತೇನೆಂದು ಹೇಳಿ ಭೂಲೋಕಕ್ಕೆ ಹೋಗುತ್ತಾರೆ. ಶ್ರವಣನನ್ನು ಕೊಲ್ಲುವುದಕ್ಕಾಗಿ ಭೂಲೋಕದಲ್ಲಿ ಶಿವ ಉತ್ತರಾಜಮ್ಮ ಚಂದ್ರಶೇಖರ ಮೂರ್ತಿಯವರ ಮಗನಾಗಿ ಮಲೆ ಮಹದೇಶ್ವರನಾಗಿ ಹುಟ್ಟುತ್ತಾರೆ. ಇತ್ತ ಸರಗೂರಿನಲ್ಲಿ ಸರಗೂರಪ್ಪ ಗೌರಮ್ಮನ 7 ಮಕ್ಕಳಲ್ಲಿ ಕಿರಿಯ ಮಗನಾಗಿ ಶೆಟ್ಟಿ ಸರಗೂರೆಯ ಮೂಗಪ್ಪ ಅವರು ಹುಟ್ಟುತ್ತಾರೆ. ಮಲೆ ಮಹದೇಶ್ವರ ಬೆಳೆದ ಮೇಲೆ ಶ್ರವಣನನ್ನು ಕೊಂದು ಏಳುಮಲೆಯಲ್ಲಿ ನೆಲೆಸುವಾಗ ಮಲೆ ಮಹದೇಶ್ವರ ಬೇಡರ ಕಣ್ಣಯ್ಯ ಮತ್ತೆ ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬೀಳ್ಳಯ್ಯನವರನ್ನು ಕರೆದು, ಕೇಳಿ ಕೇಳಿ ನನ್ನ ಕಂದಗಳೇ, ನಾನು ಕೈಲಾಸದಲ್ಲಿ ಬಂದು ನೆಲೆಸಿ ಇಂದಿಗೆ 24 ವರ್ಷಗಳಾದವು. ಆ ಲಂಬಾಡಿ ಜುಂಜೇಗೌಡನನ್ನು ಒಕ್ಕಲಾಗಿ ಪಡೆದು ಅವನಿಂದ ಗುಡಿಯನ್ನು ಕಟ್ಟಿಸಿಕೊಂಡಿದ್ದಾಯಿತು. ಈ ರಥ ಕಟ್ಟೆ ಆಯಿತು, ಮಜ್ಜನದ ಬಾವಿ ಆಯಿತು. 24 ವರ್ಷದಿಂದ ಕಂದಗಳೇ, ಎಣ್ಣೆಯಲ್ಲಿ ಮಜ್ಜನವಿಲ್ಲ, ಎಳರೆ ನೀರಿನಲ್ಲಿ ಮಜ್ಜನವಿಲ್ಲ, ಹಾಲಿನಲ್ಲಿ ಮಜ್ಜನವಿಲ್ಲ. ಮೂಡುಸೀಮೆಯವರು ಎಪ್ಪೆಣ್ಣೆ ತಂದು ನೆತ್ತಿಗೊತ್ತುತ್ತಿದ್ದಾರೆ, ಬೇವಿನೆಣ್ಣೆಯನ್ನು ತಂದು ಬೆನ್ನಿಗೆ ಒತ್ತುತ್ತಿದ್ದಾರೆ, ಮಾರಾಳದೆಣ್ಣೆ ತಂದು ಮಂಡೆಗೊತ್ತುತ್ತಿದ್ದಾರೆ. ನನಗೆ ಕಣ್ಣುಗಳು ಉರಿಯುತ್ತಿದೆ, ಕಪಾಲಗಳು ಉರಿಯುತ್ತಿದೆ ಎಂದು ಮಲೆ ಮಹದೇಶ್ವರ ಹೇಳುತ್ತಾನೆ. ಆಗ ಮಲೆ ಮಹದೇಶ್ವರ ಎಣ್ಣೆ ಮಜ್ಜನಕ್ಕೆ ಶೆಟ್ಟಿ ಸರಗೂರೆಯ ಮೂಗಪ್ಪ ಅವರನ್ನು ಕರೆದುಕೊಂಡು ಬರುತ್ತೇನೆಂದು ಸರಗೂರಿಗೆ ಬರ್ತಾರೆ. ಸರಗೂರಪ್ಪ ಗೌರಮ್ಮನ ಕಿರಿಯ ಮಗನಾಗಿ ಮೂಗಪ್ಪ ತುಂಬ ಮುಗ್ಧನಾಗಿರುತ್ತಾನೆ. ಮುಂದೆ ಬಂದರೆ ಹಾಯಲ್ಲ, ಹಿಂದೆ ಬಂದರೆ ಒದೆಯಲ್ಲ. ಅವನು ಪುಣ್ಯಕೋಟಿ ಹಸುವು ನಿಂತಿರುತ್ತಾನೆ. ದೂರದಿಂದಲೇ ಮಾದಪ್ಪ ಮೂಗಪ್ಪನನ್ನು ನೋಡಿ, ಇವನೇ ನನಗೆ ತಕ್ಕಂಥ ಮನುಷ್ಯ ಎಂದು ಮೂಗಪ್ಪ ಸತ್ಯವಂತನಾಗಿರುತ್ತಾನೆ. ಇವನು ಭೂಮಿ ತೂಕದ ಮನುಷ್ಯ ಎಂದು ಮಾದಪ್ಪ ಎಣ್ಣೆ ಮಜ್ಜನಕ್ಕೆ ಆಯ್ಕೆ ಮಾಡುತ್ತಾರೆ. ಮಲೆ ಮಹದೇಶ್ವರ ಶೆಟ್ಟಿ ಸರಗೂರೆಯ ಮೂಗಪ್ಪ ರಾಮವ್ವ ಅವರನ್ನು ಒಕ್ಕಲು ಮಾಡಿಕೊಂಡು ಎಣ್ಣೆ ಮಜ್ಜನಕ್ಕೆ ಕರೆಯುವ ಪ್ರಸಂಗ. ಶೆಟ್ಟಿ ಸರಗೂರಯ್ಯ ಮೂಗಪ್ಪನ ಮನೆ ಮುಂದೆ ನಿಂತು ತುಂಬಿದ ಸೋಮವಾರ ಮಾದಪ್ಪ ಕ್ವಾರಣವನ್ನು ಕೇಳುತ್ತಿದ್ದಾರೆ.
ಆಗ ರಾಮವ್ವೇ, ನಿನ್ನೆ ದಿನ ಬಿಳಿಗಿರಿ ಬೆಟ್ಟದ ರಂಗಸ್ವಾಮಿ, ಮುಡುಕುತೊರೆ ಬೆಟ್ಟದ ಮಲ್ಲಿಕಾರ್ಜುನ ದೇವರು ಬಂದು ಕ್ವಾರಣವನ್ನು ತೆಗೆದುಕೊಂಡು ಹೋಗಿದ್ದಾರಲ್ಲ, ಮತ್ತೆ ಯಾರೋ ಬಂದು ಕ್ವಾರಣವನ್ನು ಬಿಡುತ್ತಿದ್ದಾರೆ ಎಂದು ಸುಮ್ಮನಿದ್ದಾರೆ. ರಾಮವ್ವನಿಗೆ ಮಲೆ ಮಾದೇಶ್ವರ ಎಂದು ಗೊತ್ತಿರಲಿಲ್ಲ. ಯಾರೋ ಜಂಗಮರು ಬಂದಿದ್ದಾರೆ ಎಂದುಕೊಂಡು ಸುಮ್ಮನಿದ್ದಾರೆ. ಅದಕ್ಕೆ, ಆಹಾ ರಾಮವೇ, ನಾನು ಬಂದು ಕ್ವಾರಣ್ಯ ಕೇಳಿದ್ರೂ ಕೊಡಲಿಲ್ಲ, ನನ್ನ ಮಕವನ್ನು ನೋಡಿ ನಿಂತಿದ್ದೀಯೇ ಎಂದು ಮತ್ತೆ ಮಾದಪ್ಪ ಮೂಗಪ್ಪನ ಹಟ್ಟಿಯನ್ನು ಹೊಗಲಿ ಹಾಡುತ್ತಿದ್ದಾರೆ. ಅದು ಹೇಗಿದೆ ಎಂದರೆ, ಈ ಸಟ್ಟಿ ಸರ್ಗೂರೈನ ಹಟ್ಟಿಯೆಲ್ಲ ಬೋಚಂದ, ಸುತ್ತ ಪೌಳಿಯು ಒಳಲಿಂಗ, ಸರ್ಗೂರು ಇದು ಶರಣೆ ರಾಮವ್ವನ ಗುರುಮಠ ಎಂದು ಹಾಡಿದರು. ಈ ಹಾಡನ್ನು ಕೇಳಿದ ರಾಮವ್ವೇ, ಓಹೋ ಜಂಗಮಯ್ಯ, ನನ್ನ ಮನೆಯನ್ನು ಪದಕಟ್ಟಿ ಹಾಡಿದ ಅಂದ ಮಾತ್ರಕ್ಕೆ ಕ್ವಾರಣೆ ಕೊಡೋಕ್ಕೆ ಆಗುತ್ತಾ, ಕೈ ಎತ್ತಿ ಮುಗಿಯೋಕ್ಕೆ ಆಗುತ್ತಾ ಎಂದು ಸುಮ್ಮನೆ ನಿಂತಿದ್ದರು. ಅದನ್ನು ನೋಡಿದ ಮಾದಪ್ಪ ಮತ್ತೆ ರಾಮವ್ವನನ್ನು ಹೊಗಲಿ ಪದಕಟ್ಟಿ ಹಾಡಲು ತೊಡಗಿದ. ಅದು ಹೇಗಿದೆ ಎಂದರೆ, ಬೀದಿಯಲ್ಲಿ ನಿಂದು ಬೂದಸವ ಕರೆಯೋಳೆ, ಬೂದುಗಣ್ಣಿನ ರಾಮವ್ವೇ ಕರೆದಾಳು ಮಗಳೇ, ಯಾವ ದೇವರಿಗೆ ಎಡದವ್ವ, ಮಗಳೇ ಸರ್ಗೂರು ಚಂದ, ಸರದ ಮಲ್ಲಿಗೆ ಚಂದ, ಕರೆದೆಮ್ಮೆ ಹಾಲ ನೊರೆ ಚಂದ, ರಾಮವ್ವನ ನಿನ್ನ ಸಣ್ಣ ರುದ್ರಾಕ್ಷಿಸರ ಚಂದ, ಒಳ್ಳೆ ಹಟ್ಟಿಯಲ್ಲಿ ನಿಂದು ಬಡಸುವ ಕರೆಯೋಳೆ, ಬಟ್ಟಾಳುಗಣ್ಣರೆಸಿ ರಾಮವ್ವೇ ಕರೆದಾಳು ಮಗಳೇ, ಯಾವ ದೇವರಿಗೆ ಎಡದವ್ವ. ಮಾದಪ್ಪ ಕವಿ ಕಟ್ಟಿ ಹಾಡ್ತಿದ್ದಾರೆ. ಆಗ ರಾಮವ್ವ ಸುಮ್ಮನೆ ನಿಂತಿದ್ದರು. ಮಾದೇಶ್ವರ, ಆಹಾ, ನಿನಗೆ ಎಷ್ಟು ಹಠ ಇದ್ದರೆ ನನಗಿನ್ನೆಷ್ಟು ಹಠ ಇರಬೇಕು ಎಂದು ಮತ್ತೆ ಮತ್ತೆ ಪದಕಟ್ಟೆ ಹಾಡುತ್ತಾರೆ. ಆಗ ರಾಮವ್ವೇ, ಈ ಜಂಗಮ ದಾನ ತೆಗೆದುಕೊಳ್ಳದೆ ಹೋಗೋದಿಲ್ಲ ಎಂದು ರಾಮವ್ವ ಮಾದಪ್ಪರಿಗೆ, ಜಂಗಮರೇ, ಒಳ್ಳೆದಾದರೂ ನಿಮ್ಮದೇ, ಕೆಟ್ಟದಾದರೂ ನಿಮ್ಮದೇ ಎಂದು ದಾನ ಕೊಡುವುದಕ್ಕೆ ಮುಂದಾಗುತ್ತಾರೆ. ಆಗ ಮಾದೇಶ್ವರ ಒಮ್ಮೆ ಬಿಳಿಗಿರಿ ಬೆಟ್ಟದ ರಂಗಸ್ವಾಮಿ ಹಾಗೆ, ಮತ್ತೊಂದು ಸಲ ಮುಡುಕುತೊರೆ ಬೆಟ್ಟದ ಮಲ್ಲಿಕಾರ್ಜುನ ಹಾಗೆ ನಿಂತು ದೇವರ ರೂಪದಲ್ಲಿ ನಿಲ್ಲುತ್ತಾರೆ. ರಾಮವ್ವ ಬೆವರಿ ನಿಂತು ನೋಡುತ್ತಿರುತ್ತಾಳೆ. ಆಗ ಮಾದೇಶ್ವರ ತನ್ನ ನಿಜವಾದ ರೂಪದಲ್ಲಿ ಬಂದು ನಿಲ್ಲುತ್ತಾನೆ. ಆಗ ಮಾದೇಶ್ವರ ತಮ್ಮ ಒಕ್ಕಲು ಆಗುವುದಕ್ಕೆ ರಾಮವ್ವನಿಗೆ ಹೇಳುತ್ತಾನೆ, ಆಹಾ ರಾಮವ್ವ, ಕೇಳವ್ವ ಮಗಳೇ, ಸತ್ವಂತೆ ಶಿವಶರಣೆ, ಈ ಬರೋ ಅಮಾವಾಸ್ಯೆ ನಿನ್ನ ಪತಿರಾಯ ಮುಂಗಪ್ಪನನ್ನು ಎಣ್ಣೆ ಮಜ್ಜನ ಮಾಡುವುದಕ್ಕೆ ಕಳುಹಿಸು, ನಿಮ್ಮ ವಂಶದವರನ್ನು ಯಾವಾಗಲೂ ಕಾಯುತ್ತಿರುತ್ತೇನೆಂದು ಹೇಳಿದ. ಅಂದಿನಿಂದ ಮಾದೇಶ್ವರ ಒಕ್ಕಲಾಗಿ ಎಣ್ಣೆ ಮಜ್ಜನವನ್ನು ಶೆಟ್ಟಿ ಸರ್ಗೂರಪ್ಪ ಮೂಗಪ್ಪ ವಂಶಸ್ಥರು ನಡೆಸಿಕೊಂಡು ಬಂದಿದ್ದಾರೆ. ಶಿವಶರಣೆ ರಾಮವ್ವ ಮೂಗಪ್ಪ ಎಣ್ಣೆ ಮಜ್ಜನವನ್ನು ಒಪ್ಪಿಕೊಂಡು ಏಳುಮಲೆ ಮಾದೇಶ್ವರರಿಗೆ ಎಣ್ಣೆ ಮಜ್ಜನ ಮಾಡುವ ಪ್ರಸಂಗ. ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪ ಅವರು ಮಲೆಮಹದೇಶ್ವರರಿಗೆ, ಸ್ವಾಮಿ, ನಾವು ಮಾಂಸ ಮಡ್ಡಿ ತಿನ್ನೋರು, ನೀವು ಲಿಂಗ ಹಾಕ್ಕೊಳ್ಳೋರು, ನಾವೇಗೆ ನಿಮಗೆ ಎಣ್ಣೆ ಮಜ್ಜನ ಮಾಡೋದು ಎಂದು ಹೇಳಿ ಹಿಂದೇಟು ಹಾಕಿ ಸರಗೂರಿಗೆ ಹೋಗುತ್ತಾರೆ. ಆಗ ಮಹದೇಶ್ವರ ನನ್ನ ಮಾತನ್ನು ಕೇಳಲಿಲ್ಲ ಎಂದು ಅವರಿಗೆ ಬಡತನ ಕೊಟ್ಟು ಬುದ್ಧಿ ಕಲಿಸಿ ಅವರಿಂದ ಮನಸಾರೆ ಎಣ್ಣೆ ಮಜ್ಜನವನ್ನು ಒಪ್ಪುವಂತೆ ಮಾಡುತ್ತಾರೆ. ಎಣ್ಣೆ ಮಜ್ಜನವನ್ನು ಒಪ್ಪಿದ ಮೇಲೆ ರಾಮವ್ವ ಮೂಗಪ್ಪರನ್ನು ತಮ್ಮ ಒಕ್ಕಲು ಮಾಡಿಕೊಂಡು ಸಿರಿವಂತಿಕೆಯನ್ನು ಕೊಡುತ್ತಾನೆ. ಆಗ ರಾಮವ್ವ ಮಾದಪ್ಪನಿಗೆ, ನನ್ನಪ್ಪಾಜಿ ಮಲೆಮಹದೇಶ್ವರ, ನಿಮ್ಮ ಏಳುಮಲೆಗೆ ಹೆಣ್ಣು ಮಕ್ಕಳು ಬರುವಂತಿಲ್ಲ ಅಂತ ಹೇಳ್ತಾರೆ. ನಾನು ನನ್ನ ಪತಿ ಬಿಟ್ಟು ಇರಲಾರೆ, ನನ್ನ ಪತಿ ನನ್ನ ಬಿಟ್ಟು ಇರೋದಿಲ್ಲ, ನೀವು ಅಪ್ಪಣೆ ಕೊಟ್ಟರೆ ಇಬ್ಬರು ಬಂದು ಎಣ್ಣೆ ಮಜ್ಜನ ಸೇವೆ ಮಾಡುತ್ತೇವೆ ಅಂತ ಕೇಳ್ತಾರೆ. ಆಗ ಮಲೆಮಹದೇಶ್ವರ, ಹೆಣ್ಣು ಮಕ್ಕಳು ಏಳುಮಲೆಗೆ ಕೈಲಾಸಕ್ಕೆ ಬರುವಂತಿಲ್ಲ ಎಂದು ಹೇಳ್ತಾರೆ. ಆಗ ರಾಮವ್ವ ಮಾದಪ್ಪನಿಗೆ ಹಾಗೆ ಹೇಳಬೇಡಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಮಾದಪ್ಪ ರಾಮವ್ವನ ಮಾತಿಗೆ ತಲೆದೂಗುತ್ತಾನೆ. ಆಗ ರಾಮವ್ವ ಮಾದಪ್ಪನಿಗೆ ಒಂದು ಹುಲಿಯನ್ನು ತಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಇಡಲು ಹೇಳುತ್ತಾಳೆ. ಯಾಕೆಂದರೆ ಹೆಣ್ಣು ಗಂಡುಗಳು ಭಯದಿಂದ ತಾಯಿ ತಂದೆ ಸಮನಾರಾಗಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದುಕೊಳ್ಳುತ್ತಾರೆಂದು ಹೇಳುತ್ತಾರೆ.
ಆಗ ಮಾದಪ್ಪ ರಾಮವ್ವನಿಗೆ ಸರಿ ಎಂದು ಸತಿಪತಿ ಇಬ್ಬರು ಮಲೆಮಹದೇಶ್ವರ ಬೆಟ್ಟಕ್ಕೆ ಬರಲು ಎಣ್ಣೆ ಮಜ್ಜನಕ್ಕೆ ಒಪ್ಪಿಗೆ ಕೊಡುತ್ತಾರೆ. ಆಗ ರಾಮವ್ವ ಇಡೀ ಹೆಣ್ಣು ಸಂತತಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋದಕ್ಕೆ ಅಪ್ಪಣೆ ಕೊಡಬೇಕೆಂದು ಕೇಳ್ಕೊಳ್ತಾಳೆ. ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ. ಆಗ ಮಾದಪ್ಪ ಬಲಗೈ ಮುಟ್ಟಿ ಭಾಷೆ ಕೊಡುತ್ತಾನೆ. ಸರ್ಗೂರು ಮೂಗಪ್ಪನವರು ಕೌದಾಳಿ ಕಣಿವೆಗೆ ಬಂದರು. ಮನೆ ಮುಂದೆ ಮಾದಪ್ಪನವರು ಬರುಗನ ಅಂದರೆ ಹುಲಿಯ ಮೇಲೆ ನಡುಮಧ್ಯದಲ್ಲಿ ಮೂಗುದೇವರು ಅಂದರೆ ಮೂಗಪ್ಪನ ಹಿಂದೆ ಪರಸೆ ಜೊತೆಯಲ್ಲಿ ಬರುವುದನ್ನು ನೋಡಿದರು. ರಂಗನೊಡ್ಡನಿಳಿದು ಮುಂದೆ ತಂಗಿದಾಗ ಅವಳು ಮುಟ್ಟಾದಳು. ಮಾದಪ್ಪ ಕೂಡಲೇ ಮಾಯದಿಂದ ಅಲ್ಲಿ ಒಂದು ಕೊಳವನ್ನು ಸೃಷ್ಟಿಸಿದರು. ಅವಳು ಅಲ್ಲಿ ಸ್ನಾನ ಮಾಡಿ ಮಡಿ ಮಾಡಿಕೊಳ್ಳಬೇಕೆಂದು ಹೇಳಿದರು. ರಾಮವ್ವೆ ಸ್ನಾನ ಮಾಡಿದ ಕೊಳವನ್ನು ರಾಮವ್ವೆ ಕೊಳ ಎಂದು ಕರೆದರು. ರಾಮವ್ವಗೆ ಕಾವುಲಾಗಿ ಪರುಸೆ 3 ದಿನಗಳ ಕಾಲ ಅಲ್ಲೇ ತಂಗಿತ್ತು. 3 ನೀರನ್ನು ಮಿಂದ ಮೇಲೆ ಮಡಿಯಲ್ಲಿ ರಾಮವ್ವೆ ಮೂಗಪ್ಪನನ್ನು ಕರೆದುಕೊಂಡು ಪರುಸೆ ಜೊತೆಯಲ್ಲಿ 7 ಮಲೆ ಕೈಲಾಸಕ್ಕೆ ನಡೆದಳು. ಮತ್ತೆ ಮಂಗಳವಾದ್ಯಗಳು ಮೊಳಗಿದವು. ಸಂಭ್ರಮದಿಂದ ಸಡಗರದಿಂದ ಸಂತೋಷದಿಂದ ಪರಸೆಯು ಉಗೆ ಉಗೆ ಎನ್ನುತ್ತಿದ್ದ ಉದ್ಘೋಷ 77 ಮೊಳೆಗಳಲ್ಲೂ ಮರ್ದನಿಗೊಟ್ಟು ಕಾನುಬಾನನ್ನೆಲ್ಲ ತುಂಬಿಕೊಂಡಿತು. ಕಿವಿಗಡಗುಚ್ಚಿಕ್ಕುವ ಈ ಧ್ವನಿಯನ್ನು ಕೇಳಿದ ಮೃಗ ಸಂಕುಲವೆಲ್ಲ ಅಡಗುದಾನಗಳನ್ನು ಸೇರಿಕೊಂಡು ಪರಸೆಯ ಪರಿಕ್ರಮಗಳನ್ನು ಸುಗಮಗೊಳಿಸಿದವು. ತಮ್ಮಡಿಗೇರಿಯ ಹೆಣ್ಣು ಮಕ್ಕಳು ಹಾಲಾರವಿಗಳನ್ನು ಹೊತ್ತುಕೊಂಡು ಹಾಲಾರವಿ ಬಂದೋ 101 ಹಾಲಾರವಿ ಬಂದೋ, ಹಾಲಾರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ, ಸರ್ಗೂರಿನಿಂದ ಶರಣಾರು ಬಂದಾರು, ಮಜ್ಜನದೊತ್ತಿಗೇಳು ಮಲೆಗೆ ಹಾಲಾರವಿ ಬಂದೋ ಎಂದು ಹಾಡನ್ನು ಹಾಡುತ್ತಾರೆ. ಸರ್ಗೂರಪ್ಪನವರು ಮೈಮೇಲೆ ಮಾದಪ್ಪ ಆಹ್ವಾನಿಯಾದಂತಾಗಿ ವಾಲುತ್ತಾ ಜೋಳುತ್ತಾ ಬಂದು ಮಲೆಮಹದೇಶ್ವರ ಸ್ವಾಮಿಯ ಪಾದಕಮಲಗಳ ಮೇಲೆ ತಮ್ಮ ಶಿರಕಮಲವಿರಿಸಿ ತಮ್ಮ ಕರಕಮಲಗಳಿಂದ ಹೃದಯ ಕಮಲಕ್ಕೆ ಅಪ್ಪಿಕೊಂಡು ಕಣ್ಕಮಲಗಳಿಗೆ ಒತ್ತಿಕೊಂಡರು. ಈಗ ತಮಡಿಗಳು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಗಳಿಂದ ಪಂಚಾಮೃತಾಭಿಷೇಕವನ್ನು ಮಾಡಿದರು. ಮಹದೇವ ಸ್ವಾಮಿಯವರು ಅಂದರೆ ಮಲೆಮಹದೇಶ್ವರ ಸ್ವಾಮಿಯವರು ಸರ್ಗೂರಪ್ಪ ಅವರನ್ನು ಕೃಪಾದೃಷ್ಟಿಯಿಂದ ನೋಡಿದರು. ಆಗ ತಮಡಿಗಳು ಗರ್ಭಗುಡಿಯಿಂದ ಹೊರನಡೆದು ಗರ್ಭಗುಡಿಗೆ ತೆರೆ ಸರಿಸಿದರು. ಭಕ್ತಿಪರವಶರಾಗಿದ್ದ ಸರ್ಗೂರಯ್ಯನವರು ಮಾಧವಸ್ವಾಮಿ ಅಂದರೆ ಮಲೆಮಹದೇಶ್ವರ ಸ್ವಾಮಿಯ ಪಾದಗಳನ್ನು ಕಣ್ಗೊತ್ತಿಕೊಂಡು ತಾವು ತಂದಿದ್ದ ಅಚ್ಚಲಿನಲ್ಲಿ 3 ಇಡಿ ತೆಗೆದುಕೊಂಡು ಅಂಗೈಯಲ್ಲಿ ಒಸಗಿ ಎಣ್ಣೆ ತೆಗೆದರು. ಮಸ್ತಕದ ಮೇಲೆ ಅಂದರೆ ತಲೆಯ ಮೇಲೆ ಎಣ್ಣೆ ಒತ್ತುತ್ತಿದ್ದರೆ ಮಲೆಮಹದೇಶ್ವರನಿಗೆ ಆದ ಆನಂದ ಅನುಪಮ, ಅಪೂರ್ವ, ಅನನ್ಯ, ಅಸಾಮಾನ್ಯ ಸಂತೃಪ್ತಿಯಿಂದ ಮುಗುಳುನಗೆ ಅರಳಿಸಿದರು. ಆ ಎಣ್ಣೆ ಮಜ್ಜನದ ಸುಖಾನುಭವ ಅವರನ್ನು ನಿದ್ರಾಲೋಕಕ್ಕೆ ಕರೆದೊಯ್ಯುವಂತಿರುವಂತೆ ಭಾಸವಾಯಿತು. ಆಗ ಮಾದಪ್ಪ, ಈಗ ನನಗೆ ನಿಜವಾದ ಭಕ್ತ ಸಿಕ್ಕಿದ, ನನ್ನನ್ನು ಮುಟ್ಟಿ ಪೂಜೆ ಮಾಡುವ, ತಟ್ಟಿ ಮನಗಿಸುವವನು ಇವನೇ, ನಿಜವಾದ ನನ್ನ ಶಿಶುಮಗ ಎಂದು ಹೆಮ್ಮೆಯಿಂದ ಹಿಗ್ಗಿದರು. ಮಾದಪ್ಪನವರು ನಿದ್ದೆಯಲ್ಲಿ ಮುಳುಗಿದರು. ಆಗ ಸರ್ಗೂರಯ್ಯನವರು ಸ್ವಾಮಿಯವರ ಪಾದಗಳಿಗೆ ಹಣೆ ಮುಟ್ಟಿಸಿ ನಮಸ್ಕರಿಸಿ ಗರ್ಭಗುಡಿಯಿಂದ ಹೊರಬಂದರು. ಆಗ ಭಕ್ತರೆಲ್ಲ ಅಣ್ಣ ಮಾದಯ್ಯ ಕಿಡುಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜು ನಿನ್ಕಿಯದು ಬನ್ನಿ ಮಾದಯ್ಯ, ಆಲಂಬಾಡಿಯಿಂದ ಬಂದು ಹಾಲು ಮಜ್ಜನ ನಿಮಗೆ, ಜೇನುಮಲೆಯಿಂದ ಬಂದು ಜೇನು ಮಜ್ಜನ, ಎಳಂದೂರಿನಿಂದ ಬಂದು ಎಳ್ನೀರ ಮಜ್ಜನ ನಿಮಗೆ, ಸರ್ಗೂರಿನಿಂದ ಬಂದು ಎಣ್ಣೆ ಮಜ್ಜನ ಎಂದು ಹಾಡನ್ನು ಎಲ್ಲರೂ ಹಾಡುತ್ತಾರೆ. ಎಲ್ಲರೂ ಪೂಜೆಯನ್ನು ಮುಗಿಸಿದ ಮೇಲೆ ಸರ್ಗೂರಿಗೆ ಮರಳುತ್ತಾರೆ. ಮಲೆಮಹದೇಶ್ವರ ಶಿವಶರಣೆ ರಾಮವ್ವ ಶ್ರೀ ಸರ್ಗೂರಯ್ಯ ಮೂಗಪ್ಪ ಅವರಿಗೆ ಆತ್ಮಲಿಂಗ ಕೊಟ್ಟ ಪ್ರಸಂಗ. ಮಲೆಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪರಿಗೆ ಯಾಕೆ ಕೊಟ್ಟರೆಂದರೆ, ರಾಮವ್ವ ಮೂಗಪ್ಪ ತನ್ನ ಮುಪ್ಪಿನ ವಯಸ್ಸಿನಲ್ಲಿ
ಮಲೆಮಹದೇಶ್ವರ ಬೆಟ್ಟಕ್ಕೆ ಬರುವುದಕ್ಕೆ ಆಗುವುದಿಲ್ಲವೆಂದು ಕೇಳಿಕೊಂಡು ನಿನ್ನ ಹೇಗೆ ನೋಡಲಿ ಎಂದು ಮರುಕಪಟ್ಟರು. ಆಗ ಮಲೆಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪರಿಗೆ ಕೊಟ್ಟು ಸರ್ಗೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಲು ಹೇಳುತ್ತಾರೆ. ಚಿನ್ನಸ್ವಾಮಿ ಸರ್ಗೂರಯ್ಯ, ಮರಣ 1 ಡಿಸೆಂಬರ್ 2021. ಶಿವಶರಣೆ ರಾಮವ್ವ ಶ್ರೀ ಸರ್ಗೂರಯ್ಯ ಮೂಗಪ್ಪನ ದೇವಸ್ಥಾನ, ಸ್ಥಳ ಐನರುಂಡಿ, ಸರ್ಗೂರು. ಶಿವಶರಣೆ ರಾಮವ್ವ ಶ್ರೀ ಸರ್ಗೂರಯ್ಯ ಮೂಗಪ್ಪ. ಶಿವಶರಣೆ ರಾಮವ್ವನ ದೇವಸ್ಥಾನ, ಸ್ಥಳ ಸರ್ಗೂರು. ಶಿವಶರಣೆ ರಾಮವ್ವ. ಮಲೆಮಹದೇಶ್ವರ ಸರ್ಗೂರಯ್ಯ ಮೂಗಪ್ಪನಿಗೆ ಕೊಟ್ಟ ಆತ್ಮಲಿಂಗ, ಸ್ಥಳ ಸರ್ಗೂರು. ಮೂಗಪ್ಪನ ಮಗ ದೊಡ್ಡ ದಾಸಪ್ಪರ ಮಗ ಸಮಾಧಿ. ದೊಡ್ಡ ದಾಸಪ್ಪ ಸರ್ಗೂರಯ್ಯ ಮಗ ದೊಡ್ಡಯ್ಯ ಸರ್ಗೂರಯ್ಯನ ಸಮಾಧಿ. ಶಿವಶರಣೆ ರಾಮವ್ವ. ಶಿವಶರಣೆ ರಾಮವ್ವ ಅವರ ದೇವಸ್ಥಾನ ಸರ್ಗೂರಿನಲ್ಲಿ ಇದೆ. ಇವರು ಶ್ರೀ ಸರ್ಗೂರಪ್ಪ ಮೂಗಪ್ಪ ಅವರ ಮಡದಿಯಾಗಿದ್ದು, ಅವರು ಸತ್ಯವಂತೆ ಹಾಗೂ ಸಾಧ್ವಿ. ಹಿಂದೂ ಧರ್ಮದಲ್ಲಿ ಕೋಟ್ಯಾಂತರ ದೇವತೆಗಳಲ್ಲಿ ಈಕೆಯೂ ಒಬ್ಬರು. ಅತ್ಯಂತ ಶಕ್ತಿಶಾಲಿ ದೇವತೆ ಎಂದು ಹೇಳಲಾಗುತ್ತದೆ. ಶ್ರೀ ಸರ್ಗೂರಯ್ಯ ಮೂಗಪ್ಪ ಮತ್ತು ರಾಮವ್ವ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಲೆಮಹದೇಶ್ವರರಿಗೆ ಮೊಟ್ಟ ಮೊದಲು ಎಣ್ಣೆ ಮಜ್ಜನ ಮಾಡಿದ ಪುಣ್ಯವಂತರು. ನವರಾತ್ರಿ ದಸರಾ ಹಬ್ಬದಲ್ಲಿ ಸರ್ಗೂರಿನಲ್ಲಿ ಪ್ರತಿ ವರ್ಷ ಮೆರವಣಿಗೆ ನಡೆಯುತ್ತದೆ. ಶ್ರೀ ಸರ್ಗೂರಯ್ಯ ಮೂಗಪ್ಪ. ಶ್ರೀ ಸರ್ಗೂರಯ್ಯ ಮೂಗಪ್ಪನವರು ಶ್ರೀ ಸರ್ಗೂರಪ್ಪ ಮತ್ತು ಗೌರಮ್ಮನವರ 7 ಜನ ಮಕ್ಕಳಲ್ಲಿ ಕಿರಿಯ ಮಗನಾಗಿದ್ದು ಸರ್ಗೂರಿನಲ್ಲಿ ಹುಟ್ಟುತ್ತಾರೆ. ಅವರು ದೈವಾಂಶ ಸಂಭೂತರಾಗಿರುತ್ತಾರೆ ಮತ್ತು ಇತಿಹಾಸದ ಪ್ರಕಾರ ಹುಟ್ಟುವಾಗಲೇ ಎದೆಯಲ್ಲಿ ದಿವ್ಯ ಪಂಚಕಳಸದೊಂದಿಗೆ ಜನ್ಮವೆತ್ತಿದ ಶ್ರೀ ಮೂಗಪ್ಪನವರು ಗುಣದಲ್ಲಿ ನಿಜವುಳ್ಳನಾಗಿದ್ದು, ನಿಜಗುಣ ಹಾಗೂ ಪರಶಿವನಿಗೆ ಪ್ರಿಯವಾದ ಭಕ್ತರಾದ್ದರಿಂದ ಶಂಕರಪ್ರಿಯ ಎಂಬ ಹೆಸರು ಇದ್ದದ್ದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಲೆಮಹದೇಶ್ವರರಿಗೆ ಇವರು ಮೊಟ್ಟ ಮೊದಲು ಎಣ್ಣೆ ಮಜ್ಜನ ಮಾಡಿದ ಪುಣ್ಯಪುರುಷ. ಬರೆದವರು ದಿವ್ಯಾ ಸೂರಿ.